ಫ್ರೆಂಡ್ಸ್, ಇದು ಹೊನ್ನಾವರ ತಾಲೂಕಿನ ಕಡ್ಲೆಕೊಪ್ಪ. ಇಲ್ಲಿ ಚಂದಾವರ ಸೀಮೆಯ ಸವಾರಿ ಹನುಮಂತನ ಉತ್ಸವ ಇದೆ. ನಾನು ಕೂಡ ಇಲ್ಲಿ ಬಂದಿದ್ದೇನೆ. ಡೆಕೋರೇಷನ್ ಎಲ್ಲ ಭಾಳ ಚಲೋ ಮಾಡ್ಯಾರ ಅಂಗಡಿ. ಲೈಟಿಂಗ್ ಎಲ್ಲ ಒಳ್ಳೆ ಆಗದೆ. ಅಂದರೆ ಮಳೆಗಾಲ, ನೀರೆಲ್ಲ ಸ್ವಲ್ಪ ಬರ್ತಾಯಿದೆ. ಮಳೆ ಹೋಯ್ತಾ ಇತ್ತು, ಈಗ ಸ್ವಲ್ಪ ಮಳೆ ನಿಂತಿದೆ. ಮಳೆ ಇದ್ರೂ ರಶ್ ಜನ ಸೇರಿ ಸುಮಾರು ಜನ ಬಂದ್ದಾರೆ. ರಶ್ ಅದೇ ಒಳಗಡೆ. ಒಳಗಡೆ ಹೋಗುವ. ಪೂಜೆ ಎಲ್ಲ ನಡೀತಾ ಇದೆ ದೇವ್ರದ್ದು. ಹಾಗೆ ಯಕ್ಷಗಾನ ಕೂಡ ಉಂಟು ಇವತ್ತಿಲ್ಲಿ. ಸರಿ, ಈಗ ಒಳಗಡೆ ದರ್ಶನಕ್ಕೆ ಹೋಗುವ ಈಗ. ಹಾಗೆ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ದಿನ ಹನುಮಂತ ದೇವರ ಪಲ್ಲಕ್ಕಿ ಚಂದವರೆಗೆ ಹೋಗ್ತದೆ. ಆ ವಿಡಿಯೋನು ಕೂಡ ನಾನು ಹಾಕ್ತೀನಿ. ಈ 11 ಗ್ರಾಮಗಳನ್ನು ಸಂಚರಿಸಿ ಸಹಸ್ರ ಭಕ್ತರನ್ನು ಆಶೀರ್ವದಿಸಿ ಭವ್ಯ ದಿವ್ಯ ಆಂಜನೇಯ ಮೂರ್ತಿ ಶಿಸ್ತಿನಿಂದ ಸಹಕರಿಸಬೇಕಂತ ಕೇಳಿಕೊಳ್ತೇವೆ. ಈಶ್ವರ ಭಟ್ರು ದಯವಿಟ್ಟು ಅಲ್ಲಿ MG ಹೆಗಡೆಯವರ ಮನೆಯವರು ಪ್ರಿಯಾಂಕಾ ಹೆಗಡೆಯವರಿಗೆ ಗಣೇಶ ಹೆಗಡೆಯವರ ಪತಿ ಶ್ರೀಮತಿ ಶ್ರೀ ಕಲಾಕಾರರಿಗೆ ಧನ್ಯವಾದಗಳು. ಈಗ ನೀಡಿದ್ದಾರೆ. LD ನಾವು ಮರೆಯುವುದಿಲ್ಲ. 12 ದಿನಗಳ ಕಾರ್ಯಕ್ರಮ ಇಷ್ಟೊಂದು ವ್ಯವಸ್ಥಿತವಾಗಿ ಸುಸಜ್ಜಿತವಾಗಿ ಅದ್ದೂರಿಯಾಗಿ ನಡೆಯುವುದಕ್ಕೆ ಈ ಕುಟುಂಬ ಮೊದಲನೇ ಸ್ಥಾನದಲ್ಲಿ ನಿಂತಿದೆ ಅಂತ ನಾನು ಹೇಳಿ ಬಯಸ್ತೇನೆ. ಹಾಗಾಗಿ ಎಲ್ಲರಿಗೂ ಧನ್ಯವಾದಗಳು. ಅವರಿಗೆ ನಮ್ಮ ಅಭಿನಂದನೆಯನ್ನು ನಾವು ಸಲ್ಲಿಸಿದ್ದೇವೆ. ಅವರಿಗೆ ಸಕಲ ಸೌಭಾಗ್ಯವನ್ನ ಒದಗಿಸಲಿ. ಆ ದೇವರ ಆಶೀರ್ವಾದ ಅವರೊಂದಿಗೆ ನಿರಂತರವಾಗಿ ಇರಲಿ. ಅವರ ನಿರಂತರ ಸೇವೆಯು ನಮಗೆ ದೊರಕುವಂತಾಗಲಿ ಅಂತ ಆ ದೇವರಲ್ಲಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಧನ್ಯವಾದಗಳು. ಈಗ MG ಹೆಗಡೆಯವರು ಧನ್ಯವಾದವನ್ನ ಸಮರ್ಪಿಸಲಿದ್ದಾರೆ. ಅವರಿಗಾಗಿ ನಾವು ಅವಕಾಶ ಮಾಡಿಕೊಡ್ತಾ ಇದ್ದೇವೆ.